ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಖುಷಿ ವ್ಲಾಗ್ಸ್. ಸೊ ಇವತ್ತಿನ ಬ್ಲಾಗ್ ಹಾಗೆ ಜಸ್ಟ್ ಒಂದು ರ್ಯಾಂಡಮ್ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ವಿಡಿಯೋ ನೋಡೋದ್ರ ಜೊತೆಗೆ ಲೈಕ್ ಕೂಡ ಮಾಡಿ, ಹಾಗೆ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ. ಇವಾಗಷ್ಟೇ ಪಾಪು ಜೊತೆ ಪೂಜೆ ಮುಗಿಸ್ಕೊಂಡು ಬಂದೆ. ನಾನು ಕೂಡ ಫ್ರೆಶ್ ಅಪ್ ಆಗಿ ಅವನಿಗೂ ಸ್ನಾನ ಮಾಡಿಸಿ ಪೂಜೆ ಮಾಡಿಸಿ ಕರ್ಕೊಂಡು ಬಂದಿದ್ದೀನಿ. ಸೊ ಎರಡೆರಡು ಬುಟ್ಟಿಟ್ಕೊಂಡು ಕೂತಿದ್ದಾನೆ. ಯಾರದು? ಎಲ್ಲೈತಾ ಅಂಜಿ? ಎಲ್ಲೈತಾ ಅಂಜಿ? ತೋರಿಸು. ಆಂಜನೇಯ ಹೇಳು. ಆಂಜನೇಯ 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 ಜೇಜಿ. ಎಲ್ಲೈತಪ್ಪ ಜೇಜಿ? ಅಲ್ಲ, ಆಂಜನೇಯನ ದೇವಸ್ಥಾನ ಎಲ್ಲಿರೋದು? ದೇವಸ್ಥಾನ ಎಲ್ಲಿರೋದು? ದೇವಸ್ಥಾನ ಆಂಜನೇಯಿಂದ ಎಲ್ಲಿರೋದು? ಅದೇ ಹೆಸರು ಹೇಳು. ಹೆಸರು ಹೇಳು. ಸೊ ಅವನಿಗೆ ಸಂಜೆ ಟೈಮ್ ಹಾಲು ಕೊಡ್ತೀನಲ್ಲ, ಹಾಲು ಕಾಯಿಸ್ಕೊಡೋಣ ಅಂತ ಹೇಳಿ ಕೊಡ್ತಾ ಇದ್ದೀನಿ. ಆ್ಯಂಡ್ ಅವ್ನು ಸ್ವಲ್ಪ ಹೊತ್ತು ಅವನ ಜೊತೆ ಕೂಡ ಇವಾಗಷ್ಟೇ ಟೈಮ್ ಸ್ಪೆಂಡ್ ಮಾಡಿ ಬಂದೆ. ಆ್ಯಂಡ್ ತೋಟದಿಂದ ಸ್ವಲ್ಪ ಸೊಪ್ಪು ತೊಗೊಂಡು ಬಂದಿದ್ದರು. ಅಣ್ಣೆ ಸೊಪ್ಪು ಅಂತ ಹೇಳಿ ಈ ಸೀಸನ್ನಲ್ಲಿ ಸಿಗುತ್ತೆ, ಅಂದರೆ ಮಳೆ ಬಂದಾಗ ಈ ಸೊಪ್ಪು ಸಿಗುತ್ತೆ. ಸೊ ಇದನ್ನ ಯೂಸ್ ಮಾಡಿಕೊಂಡು ಇವಾಗ ಮೊಶಪ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದ್ರ ಜೊತೆಗೆ ನಾನು ಒಂದು ಬಸ್ಲೆ ಸೊಪ್ಪಿನ ಗಿಡ ಹಾಕಿದ್ದೆ. ಅದರಲ್ಲಿ ಒಂದು 3-4 ಎಲೆಗಳು ತುಂಬ ದೊಡ್ಡದಾಗಿದ್ವು. ಸೊ ಅದೇನಾದರೂ ಹಾಗೆ ಬಿಟ್ಟರೆ ಯೆಲ್ಲೋ ಕಲರ್ ಆಗಿ ಹಾಗೆ ಡ್ರೈ ಆಗುತ್ತೆ ಅಂತ ಹೇಳಿ ಅವನು ಕೂಡ ಕಿತ್ಕೊಂಡಿದ್ದೀನಿ. ಮೊಶಪ್ ಜೊತೆಗೆ ಆ್ಯಡ್ ಮಾಡೋಣ ಅಂತ ಹೇಳಿ. ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿದರೆ, ಒಂದೊಂದು ಎಲೆ ಕೂಡ ಅಷ್ಟು ಅಗಲ ಬಂದಿದ್ದಾವೆ, ಅಷ್ಟು ಚೆನ್ನಾಗಿದೆ. ಆ್ಯಂಡ್ ಪೂಜೆ ಮಾಡಿದ್ದೆಲ್ಲ ಆಯಿತು. ಸೊ ಇವಾಗ ಅಡುಗೆ ಮಾಡ್ಕೊಳ್ಬೇಕು. ಮೊಶಪ್ ಮಾಡಿಕೊಂಡೆ. ರೆಸಿಪಿ ಎಲ್ಲ ಏನು ಶೇರ್ ಮಾಡಲಿಲ್ಲ. ಅದ್ರ ಜೊತೆಗೆ ಮುದ್ದೆ ಮಾಡಿಕೊಟ್ಟಿದ್ದೀನಿ ಆ್ಯಂಡ್ ರೈಸ್, ಮತ್ತು ಡೈಲಿ ನಾರ್ಮಲಾಗೆ ಮೊಟ್ಟೆಗಳನ್ನ ಬೇಯಿಸ್ಕೊಡ್ತೀನಿ ಅಷ್ಟೇ. ಆ್ಯಂಡ್ ಇದು ಅವತ್ತಿನ ನೆಕ್ಸ್ಟ್ ಡೇ ಮಾರ್ನಿಂಗ್ ವ್ಲಾಗ್. ಇದು ಬೆಂಡೆಕಾಯಿ ತೊಗೊಂಡು ಬಂದಿದ್ದರು ತೋಟದಿಂದ. ನಮಗೆ ಮನೆಗೆ ಎಷ್ಟು ಬೇಕೋ ಅಷ್ಟು ಗಿಡಗಳನ್ನ ಹಾಕ್ಕೊಂಡಿದ್ದೀವಿ. ಸೊ ಇವಾಗ ನಾನು ಹೇಗೆ ಮಾಡ್ತೀನಿ ಅಂತ ಅಂದರೆ, ಬೆಂಡೆಕಾಯಿ ಪಲ್ಯನ ಫಸ್ಟು ವಾಶ್ ಮಾಡಿ ಆಮೇಲೆ ಒಂದು ಬಟ್ಟೆ ತಗೊಂಡು ಈ ರೀತಿ ಒರೆಸ್ಕೊಳ್ತೀನಿ. ಸೊ ಹಾಗೆ ಮಾಡೋದ್ರಿಂದ ಅದು ಲೋಳೆ ಬಿಡುತ್ತಲ್ಲ, ಆ ರೀತಿ ಆಗೋದಿಲ್ಲ, ಚೆನ್ನಾಗಾಗುತ್ತೆ ಪಲ್ಯ. ಸೊ ತೊಳೆದು ಡೈರೆಕ್ಟಾಗಿ ಹಾಗೆ ಕಟ್ ಮಾಡಬಾರ್ದು. ಅದ್ರ ಜೊತೆಗೆ ರಾಗಿ ರೊಟ್ಟಿ ಮಾಡ್ಕೊಂಡಿದ್ದೆ. ಆ್ಯಂಡ್ ಮಧ್ಯಾಹ್ನ ಶಾವಿಗೆನ ಎಣ್ಣೆನಲ್ಲಿ ಕರಿಯೋಣ ಅಂತ ಹೇಳಿ ಈ ರೀತಿ ಮಾಡ್ಕೊಂಡಿದ್ದೀನಿ. ನಮ್ಮ ಕಡೆಯಲ್ಲಿ ಈ ರೀತಿ ಒತ್ತು ಶಾವಿಗೆ ಮಾಡಿರ್ತೀವಲ್ಲ, ಸೊ ಅದನ್ನು ನೀಟಾಗಿ ಒಣಗಿಸ್ಕೊಂಡು ಈ ರೀತಿ ಎಣ್ಣೆನಲ್ಲಿ ಫ್ರೈ ಮಾಡಿ ಉಪ್ಪು ಖಾರ ಹಾಕ್ಕೊಂಡು ತಿನ್ಬೋದು. ಸೇಮ್ ಹಪ್ಳದ ಥರ ಇರುತ್ತೆ. ಅಂದರೆ ನಾನು ರಿಮೈನಿಂಗ್ ಏನಿತ್ತು ಶಾವಿಗೆ ಅದರಲ್ಲಿ ಮಾಡ್ಕೊಂಡಿದ್ದು. ನೀವು ಬೇಕಿದ್ದರೆ ಅದೇ ರೀತಿಯೇ ಸಂಡಿಗೆ ಥರ, ಅಂದರೆ ಆ ಥರ ಮಾಡ್ತಾರೆ ಶಾವಿಗೆನಲ್ಲಿ ಸ್ಪೈಸಸ್ ಎಲ್ಲ ಹಾಕಿ ಹಾಗೆ ಉತ್ಬಿಟ್ಟು ಡೈರೆಕ್ಟ್ ಅಂದರೆ ಎಣ್ಣೆಗೆ ಹಾಕೋ ಥರ. ನಾನು ಆಮೇಲೆ ಉಪ್ಪು ಖಾರ ಹಾಕಿದ್ದೀನಿ. ಅದು ಮುದ್ದೆ ತಿರುಗಬೇಕಾದ್ರೆ ಉಪ್ಪು ಖಾರ ಹಾಕಿ ಒತ್ತೋ ಥರ. ಆ್ಯಂಡ್ ಅಲ್ಲಿ ಸ್ವಲ್ಪ ಸೀಬೆಹಣ್ಣುಗಳು ಸಿಕ್ಕಿದ್ವು, ಅವನು ಕೂಡ ತೊಗೊಂಡು ಬಂದೆ. ಸೊ ಇವತ್ತು ಫಸ್ಟೇ ಪೂಜೆ ಮಾಡಲಿಲ್ಲ, ತಿಂಡಿ ಎಲ್ಲ ಮಾಡಿಕೊಟ್ಟು ಆಮೇಲೆ ಪೂಜೆ ಮಾಡೋಣ ಅಂತ ಹೇಳಿ ಮಾಡಿರಲಿಲ್ಲ. ಆ್ಯಂಡ್ ಇದು ಸ್ಯಾಟರ್ಡೆ, ಸೊ ವಾರ ಅಂತ ಹೇಳಿ ಮಾಡ್ತೀವಲ್ಲ ಆ ಥರ. ನೈವೇದ್ಯಕ್ಕೆ ಇವತ್ತೇನು ಮಾಡಲಿಲ್ಲ, ಹಣ್ಣು ಕಟ್ ಮಾಡಿಟ್ಟಿದ್ದೆ ಅಷ್ಟೇ. ಆ್ಯಂಡ್ ಕೈ ತೋಟದ ಹತ್ರ ಹೋಗಿದ್ನಲ್ಲ, ಸ್ವಲ್ಪ ಸೀಬೆಹಣ್ಣು ಆ್ಯಂಡ್ ಇಷ್ಟು ಗೋರಿಕಾಯಿಗಳು, ಹಾಗೆ ಬೆಂಡೆಕಾಯಿ ಬದನೆಕಾಯಿ ಎಲ್ಲ ಸಿಕ್ಕಿದ್ವು. ಪಾಪು ರೊಟ್ಟಿ ತಿನ್ನಲಿಲ್ಲ, ಅದಕ್ಕೆ ಅವನಿಗೆ ಅಂತ ಸ್ವಲ್ಪ ಪುರಿ ಉಸ್ಲಿ ಮಾಡೋಕ್ಕೆ ಹೋದೆ, ಬಟ್ ಅದು ಜಾಸ್ತಿ ಆಯಿತು. ಆ್ಯಂಡ್ ಅಲ್ಲಿಂದ ನಾನು ಇವಾಗ ತೋಟದ ಹತ್ರ ಬಂದಿದ್ದೀನಿ. ತೋಟದಲ್ಲಿ ಕಾಯಿ ಕೀಳ್ತಾ ಇದ್ದಾರೆ. ಸೊ ಟೀ ತೊಗೊಂಡು ಬಂದಿದ್ದೆ ಅವ್ರಿಗೆ, ಅಂದರೆ ನನ್ನ ಹಸ್ಬೆಂಡ್ ಜೊತೆನೇ ಬಂದಿದ್ದೆ ಪಾಪು ಕರ್ಕೊಂಡು. ಬಿಕಾಸ್ ಅವನಿಗೆ ಕಾಯಿಗಳಂದರೆ ತುಂಬ ಇಷ್ಟ ನೋಡೋದಕ್ಕೆ ಈ ರೀತಿ ಎಲ್ಲ. ಸೊ ನೋಡ್ತಾನೆ ಅಂತ ಹೇಳಿ ಕರ್ಕೊಂಡು ಬಂದಿದ್ದೆ ಟೀ ತೊಗೊಂಡು. ಏನಮ್ಮ ಏನು ತೋರಿಸ್ಬೇಕು? ಪಿಕಾಕು. ಎಲ್ಲ ಇತ್ತು ಪಿಕಾಕು? ಎಲ್ಲಿ ಕಾಣ್ತಿಲ್ಲ ನನಗೆ. ಸ್ವಲ್ಪ ತಡಿ, ಇಲ್ಲೇ ಬರ್ತಾವ ತಡಿ. ಇವರೆಲ್ಲ ಸೈಲೆಂಟ್ ಆಗ್ತಾರಲ್ಲಮ್ಮ, ಇಲ್ಲೇ ಬರ್ತಾವ ಅವಾಗ. ಆಗಲಿ ಅಂದ್ರೆ ಆ ಕಡೆ ಅಂತನಾ? ಮತ್ತೆ ಆ ಕಡೆ ನವಿಲ್ಗಳು ಕೂಗ್ತಾ ಇದ್ದಾವೆ. ಸೊ ಅಲ್ಲಿ ಹೋಗೋಣ ಅಂತ ಹೇಳಿ ಕರಿತಾ ಇದ್ದಾನೆ. ಅವ್ನು ಯೂಶ್ವಲಿ ತೋಟದ ಹತ್ರ ಬಂದಾಗ ಪಿಕಾಕ್ ನೋಡ್ತಾನೆ, ಅದಕ್ಕೆ ಇವತ್ತು ನೋಡೋಣ ಅಂತ ಹೇಳಿ ಕರಿತಾ ಇದ್ದಾನೆ. ಬನ್ನಿ. ಯಾಕೆ ಬನ್ನಿ? ಆ ಕಡೆಯಿಂದ ಹೋಗೋಣ ಅಂತನಾ? ಬೇಡ, ಇಲ್ಲಿ ಕಾಯಿ ಕೀಳ್ತೈತಲ್ಲ, ಇದನ್ನೇ ನೋಡ್ಬಾ. ಸೊ ಅವನು ಟ್ಯಾಕ್ಟರ್ನಲ್ಲಿ ಹೋಗೋಣ ಅಂತ ಹೇಳಿ ಕೇಳ್ತಾ ಇದ್ದಾನೆ. ನಾವು ಬರಬೇಕಾದ್ರೆ ಲೈಕ್ ಟ್ಯಾಕ್ಟರ್ನಲ್ಲೇ ತೊಗೊಂಡು ಬಂದಿದ್ದು ಕಾಯಿ ತೊಗೊಂಡು ಹೋಗ್ಬೇಕೈತಲ್ಲ. ಸೊ ಟ್ಯಾಕ್ಟರ್ನಲ್ಲಿ ಬಂದ್ವಿ. ಸೊ ಅವನಲ್ಲಿ ಹಿಡ್ಕೊಳ್ಳೋಕ್ಕಾಗಲಿಲ್ಲ, ಅದರಿಂದ ನಾನು ಒಂದು ಸ್ವಲ್ಪ ಹೊತ್ತು ಇದ್ದೆ, ಮತ್ತು ಮನೆ ಹತ್ರ ಬಂದುಬಿಟ್ಟೆ.
ಜಸ್ಟ್ ಒಂದು 20 ಮಿನಿಟ್ಸ್ ಅಷ್ಟೇ ಅಲ್ಲಿದ್ದಿದ್ದು. ಬಿಕಾಸ್ ಸೊಳ್ಳೆಗಳಿರ್ತವೆ ಆ್ಯಂಡ್ ಮಳೆ ಬಂದಿತ್ತಲ್ಲ, ತೇವ ಇರುತ್ತೆ, ಅವನ್ನ ಅಲ್ಲಿ ಹ್ಯಾಂಡಲ್ ಮಾಡೋಕ್ಕಾಗಲ್ಲ ಅಂತ ಹೇಳಿ ಬಂದೆ. ಎಲ್ಲೈತೆ ಅವನಿಗೆ ಎಳ್ನೀರು ಅಂತ ಹೇಳಿ ಕೇಳ್ತಾ ಇದ್ದ. ಬಟ್ ಇಲ್ಲಿ ಮರಗಳು ತುಂಬ ದೊಡ್ಡವಿದ್ದಾವೆ ಆ್ಯಂಡ್ ಇನ್ನೊಂದು ತೋಟ ಇದೆ, ಅಲ್ಲಿ ಹೋದರೆ ಎಳ್ನೀರುಗಳು ಸಿಗುತ್ತೆ. ಬಟ್ ಇಲ್ಲಿ ಮೇಲಿಂದ ಬಿದ್ದಿದ ತಕ್ಷಣ ಒಡೆದೋಗ್ತವೆ ಅಂತ ಹೇಳಿ ಅವನಿಗೆ ಕೊಡಲಿಲ್ಲ. ಸೊ ಅದೊಂದು ಕೋಪ ಬಂತು ಅವನಿಗೆ. ಆ್ಯಂಡ್ ಮನೆಗೆ ಹೋಗಬೇಕಿದ್ರೆ ನಾನು ಈ ಸೊಪ್ಪನ್ನ ತೊಗೊಂಡು ಬಂದೆ. ಇದು ದಾಗಡಿ ಸೊಪ್ಪು ಅಂತ ಹೇಳಿ ಹಳ್ಳಿ ಸೈಡ್ನವ್ರಿಗೆ ಗೊತ್ತಿರೋದು. ನನಗೆ ಇಷ್ಟು ವರ್ಷದಿಂದನೂ ಗೊತ್ತಿರಲಿಲ್ಲ. ಸೊ ನನಗೆ ಈಗ ರೀಸೆಂಟಾಗಿ ಒಂದು ಮಂತಿಂದ ಗೊತ್ತಿರೋದು, ಇದನ್ನ ಯೂಸ್ ಮಾಡಿಕೊಂಡು ಸಾಂಬಾರು ಮತ್ತು ಪಲ್ಯ ಮಾಡ್ಬೋದು ಅಂತ ಹೇಳಿ. ಸೊ ನಿಮ್ಗೇನಾದರೂ ಗೊತ್ತಿದ್ರೆ ಕಾಮೆಂಟ್ ಮಾಡಿ. ಆ್ಯಂಡ್ ಇದು ನಾರ್ಮಲಾಗಿ ತೋಟಗಳಲ್ಲಿ ಬೇಲಿಗಳಲ್ಲಿ ಸಿಗುತ್ತೆ ಅಂತ ಹೇಳ್ತಿದ್ರು. ಸೊ ನಾನು ಇವತ್ತು ನೋಡಿದೆ ಸಿಕ್ತು. ಸೊ ಅದನ್ನು ಸ್ವಲ್ಪ ತೊಗೊಂಡು ಬಂದಿದ್ದೀನಿ ಸಾಂಬಾರು ಮಾಡೋಣ ಅಂತ ಹೇಳಿ. ಸೊ ಪಾಪುನ ಕರ್ಕೊಂಡು ಹೋಗ್ತಾ ಇದ್ನಲ್ಲ, ನಮ್ಮ ನಾಯಿ ಕೂಡ ಜೊತೆಯಲ್ಲೇ ಬರ್ತಿದೆ. ಅಂದರೆ ಅವನು ಎಲ್ಲಿರ್ತಾನೋ ಅದು ಕೂಡ ಅಲ್ಲೇ ಇರುತ್ತೆ ಆ್ಯಂಡ್ ಅವನು ಬೇರೆ ಕಡೆ ಹೋಗೋದಕ್ಕೆ ಬಿಡೋದಿಲ್ಲ. ಅದು ಎಷ್ಟು ನೀಟಾಗಿ ಕರ್ಕೊಂಡು ಬರುತ್ತೆ ಗೊತ್ತಾ, ತುಂಬ ಖುಷಿ ಅನಿಸುತ್ತೆ ಅದು ಆ ರೀತಿ ಎಲ್ಲ ಮಾಡಿದಾಗ. ಸೊ ಪಾಪು ಅಂತೂ ಎತ್ಕೊಳ್ತೀನಿ ಅಂತ ಹೇಳಿದ್ರೆ ಬರಲೇ ಇಲ್ಲ, ತೋಟದಿಂದನೂ ನಡ್ಕೊಂಡೇ ಬಂದ ಮನೆವರೆಗೂ. ಆ್ಯಂಡ್ ಒಂದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದೆ ಪಾಪು ಜೊತೆ. ಅವನ್ನ ಮನೆ ಹತ್ರ ಇಟ್ಕೊಳ್ಳಿಕ್ಕಿಂತ ಈ ರೀತಿ ಕರ್ಕೊಂಡೋದ್ರೆ ಚೆನ್ನಾಗಿರುತ್ತೆ. ಸೊ ಊಟಕ್ಕೆ ಮೊಸಪ್ಪು ಮತ್ತು ಮೊಸರು, ಅದ್ರ ಜೊತೆಗೆ ಉಪ್ಪಿನಕಾಯಿನ ಕೊಟ್ಟಿದ್ದೆ. ಸೊ ಒಂದು ಒಳ್ಳೆ ಕಾಂಬಿನೇಷನ್. ನನಗಂತೂ ಮೊಸಪ್ಪು ಇದ್ದರೆ ಒಂದು ರೀತಿ ಕಂಫರ್ಟ್ ಫುಡ್ ಅಂತಲೇ ಹೇಳ್ಬೋದು. ಹಾಗೆ ಬೋಂಡ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಬಿಕಾಸ್ ಇವಾಗ ಡೈಲಿ ಮಳೆ ಬರ್ತಿರುತ್ತಾ, ಸೊ ಎಲ್ರಿಗೂ ಒಂಥರ ಕ್ರೇವಿಂಗ್ಸ್, ಏನಾದರೂ ಟೀ ಅಥವಾ ಈ ರೀತಿ ಏನಾದರೂ ಸೈಡ್ಸ್ಗೆ ಸ್ನ್ಯಾಕ್ಸ್ಗೆ ಏನಾದರೂ ಕೇಳ್ತಿರ್ತಾರೆ. ಸೊ ಅವ್ರು ಕೇಳೋದಕ್ಕೆ ಮುಂಚೆನೇ ಸಂಜೆ ಟೈಮ್ ನಾನೇ ಏನಾದರೂ ಈ ರೀತಿ ರೆಡಿ ಮಾಡಿಬಿಡ್ತೀನಿ. ಬಿಕಾಸ್ ನನಗೂ ಒಂದೊಂದು ಸಲ ಕ್ರೇವಿಂಗ್ಸ್ ಆಗ್ತಾ ಇರುತ್ತೆ. ಅದರಿಂದ ಎಲ್ಲರೂ ತಿಂತಾರೆ ಅಂತ ಹೇಳಿ ಮಾಡ್ಕೊಳ್ತೀನಿ. ಬೋಂಡಕ್ಕೆ ಇವತ್ತು ಏನು ಅಂತ ಹೇಳಿದರೆ ಸಬ್ಬಸಿಗೆ ಸೊಪ್ಪನ್ನ ಹಾಕಿ ಮಾಡಿದ್ದೀನಿ. ಸೊ ಎಷ್ಟು ಚೆನ್ನಾಗಿ ಬಂದಿತ್ತು ಅಂತ ಹೇಳಿದ್ರೆ, ಬೋಂಡನ ಒಂದು ಸಲ ಹಿಂಗೆ ಓಪನ್ ಮಾಡಿದ್ರೆ ಸಾಕು, ಸಬ್ಬಸಿಗೆ ಸೊಪ್ಪಿನ ಫ್ರೇಗ್ರೆನ್ಸೇ ಬರ್ತಾಯಿತ್ತು, ಅಷ್ಟು ಚೆನ್ನಾಗಿ ಬಂದಿದ್ವು. ಮೊಗ್ಗಳು ಕಿತ್ಕೊಳ್ಳೋಣ ಅಂತ ಹೇಳಿ ಗಿಡದ ಹತ್ರ ಬಂದೆ. ಸೊ ನಮ್ಮ ಮನೆ ಆಚೆ ಈ ರೀತಿ ಒಂದು ಹೂವಿನ ಗಿಡ ಇದೆ. ಅದ್ರ ಹತ್ರ ಏನಾಗಿದೆ ಅಂತ ಹೇಳಿದ್ರೆ, ಒಂದು ಎಲೆ ವಿಳ್ಯದೆಲೆ ಏನಿರುತ್ತೆ ಅದ್ರ ಅಂಬು ಹಾಕಿದ್ವಿ. ಸೊ ಅದ್ರ ತುಂಬ ಅದೇ ಹರಡ್ಕೊಂಡಿದೆ, ಹೂ ಬಿಡೋದಕ್ಕೆ ಜಾಗ ಇಲ್ಲ, ಅಷ್ಟು ಸ್ಪ್ರೆಡ್ ಆಗಿದೆ. ಸೊ ಮುಂಚೆ ತುಂಬ ಹೂಗಳು ಬಿಡ್ತಾಯಿತ್ತು. ಆ ಎಲೆ ಅಂಬೇನಿದೆ ಅದು ಸ್ಪ್ರೆಡ್ ಆದಮೇಲೆ ಈ ರೀತಿ ಆಗಿದೆ. ಹೂಗಳು ಸ್ವಲ್ಪ ಕಡಿಮೆ ಆಗಿದೆ, ಹೂಗಳು ಬಿಡೋದು ಅಂದರೆ ಜಾಗ ಇಲ್ಲ ಅದಕ್ಕೆ ಹೂ ಬಿಡಲಿಕ್ಕೆ, ಆ ಥರ ಆಗಿದೆ ಅದರಿಂದ. ಆ್ಯಂಡ್ ಏನು ಗೊತ್ತಾ, ಪ್ಯಾಷನ್ ಫ್ರೂಟ್ ಬಿಟ್ಟಿದೆ ನಮ್ಮ ಗಿಡದಲ್ಲಿ. ಹೇಗೆ ಅಂತ ಹೇಳಿದ್ರೆ, ನಾನು ಹಾಕಿರಲಿಲ್ಲ. ಸೊ ಮುಂಚೆ ನಾನು ಒಂದು ಸಲ ಊರಲ್ಲಿ ತೊಗೊಂಡು ಬಂದಿದ್ದೆ ಹಣ್ಣನ್ನ. ಸೊ ಜ್ಯೂಸ್ ಮಾಡಿ, ಲೈಕ್ ಅದೇನು ವೇಸ್ಟ್ ಬರುತ್ತೆ ಅದರಲ್ಲಿ ಬೀಜಗಳಿರ್ತಾವಲ್ಲ, ಅದನ್ನೆಲ್ಲ ಎತ್ತಿ ಹೊರಗಡೆ ಎಸ್ತಿದ್ದೆ. ಸೊ ಅದು ಇವಾಗ ಅದರಿಂದನೇ ನೆಕ್ಸ್ಟ್ ಜರ್ಮಿನೇಟ್ ಆಗಿ ಗಿಡ ಆಗಿ ಇವಾಗ ಹೂ ಬಿಟ್ಟಿದೆ. ಆ್ಯಂಡ್ ಹೂಗಳು ಇದ್ದಾವೆ, ಹಣ್ಣುಗಳು ಇದ್ದಾವೆ. 2 ಹಣ್ಣು ನಾನು ನೋಡಿದ್ದೀನಿ. ಸೊ ಒಳಗಡೆ ಇನ್ನೂ ಇದ್ದಾವೆ ಅನಿಸುತ್ತೆ ಗಿಡದೊಳಗಡೆ. ಸೊ ಹೂಗಳು ಕೂಡ ಬಿಟ್ಟಿದ್ದಾವೆ. ಸೊ ತುಂಬ ಚೆನ್ನಾಗಿರುತ್ತೆ ಫ್ರೂಟ್, ನನಗಂತೂ ಇಷ್ಟ. ನಾನು ಚಿಕ್ಕವಳಿದ್ದಾಗ ಅಂದರೆ ಅಜ್ಜಿ ಮನೆಗೆ ಹೋದಾಗ ಅಲ್ಲಿ ಬಿಡ್ತಾಯಿದ್ವು ತುಂಬ ಜಾಸ್ತಿ. ಸಕ್ಕರೆ ಜೊತೆಗೆ ತಿಂತಾಯಿದ್ದೆ ನಾನು. ಜ್ಯೂಸ್ ಮಾಡಿದ್ರೆ ಕೂಡ ಚೆನ್ನಾಗಿರುತ್ತೆ. ಸೊ ಇವಾಗ ನೋಡಿದ್ನೆಲ್ಲ ಖುಷಿ ಆಯಿತು. ಸೊ ಇಲ್ಲೇ ಇದೆ ಗಿಡ ಅಂತ ಹೇಳಿ. ಆ್ಯಂಡ್ ತೋಟದ ಹತ್ರದಿಂದ ಅಡಿಕೆಕಾಯಿ ತೊಗೊಂಡು ಬಂದಿದ್ದರು. ಸೊ ಇನ್ಮೇಲೆ ಅಡಿಕೆಕಾಯಿ ಯಾವಾಗಲೂ ಮನೆ ಹತ್ರ ಇದ್ದೇ ಇರ್ತವೆ. ಬಿಕಾಸ್ ಇನ್ಮೇಲೆ ಸೀಸನ್ ಶುರು ಆಗುತ್ತೆ ಅಡಿಕೆ ಕೊಯ್ಲು. ಸೊ ಫಸ್ಟ್ ಟೈಮ್ ಆವಾಗಲೇ ಒಂದು ಸಲ ಕಿತ್ಕೊಂಡು ಬಂದಿದ್ವಿ. ಆ್ಯಂಡ್ ಇವತ್ತು ಕಾಯಿ ಕೀಳ್ತಾ ಇದ್ರಲ್ಲ, ಸೊ ಇವತ್ತು ಕೂಡ ಸ್ವಲ್ಪ ತೊಗೊಂಡು ಬಂದಿದ್ದರು. ಆ್ಯಂಡ್ ನಾನು ಬಸಳೆ ಸೊಪ್ಪಿಂದ ಕಾಯಿಗಳು ಬರ್ತಾವೆ, ಬೀಜಗಳು. ಸೊ ಅದನ್ನ ಒಂದು ಈ ರೀತಿ ಪ್ಲಾಸ್ಟಿಕ್ ಕಪ್ನಲ್ಲಿ ಹಾಕಿದ್ದೆ. ಸೊ ಇವಾಗ ಒಂದು 4 ಗಿಡಗಳು ಬಿಟ್ಟಿದ್ದಾವೆ. ಇದನ್ನೆಲ್ಲಾದರೂ ತೊಗೊಂಡೋಗಿ ಒಂದು ಚೆನ್ನಾಗಿರೋ ಜಾಗದ ಹತ್ರ ಹಾಕಬೇಕು. ಸೊ ನಾನು ನಮ್ಮ ಕೈ ತೋಟದ ಹತ್ರ ಲೈಕ್ ಅಲ್ಲಿ ಮಿಸ್ ಇದೆ. ಸೊ ಅದ್ರ ಮೇಲೆ ಹಬ್ಕೊಳ್ಳುತ್ತೆ, ಅಲ್ಲಿ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅಷ್ಟೇ ಇವತ್ತಿನ ವ್ಲಾಗ್. ಅಷ್ಟೇ, ಬೇರೆ ಏನೇನಿಲ್ಲ. ಮುಂದಿನ ವ್ಲಾಗ್ನಲ್ಲಿ ಸಿಗ್ತೀನಿ. ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ, ಹಾಗೆ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವ್ಲಾಗ್.